ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಈಗ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ದೀಪಾವಳಿಯ ಕೊನೆಯ ದಿನದಲ್ಲಿದ್ದೀವಿ. ನಿಮ್ಗೆಲ್ರಿಗೂ ನಾನು ಹೇಳ್ದಂಗ ಲಕ್ಷ್ಮೀ ಪೂಜೆ ನಾನು ಕೂಡ ನಮ್ಮ ಮನೆಯೊಳಗೆ ಮಾಡ್ತೇನೆ, ಒಬ್ಬಕ್ಕೆ ಇದ್ರು ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಹೋದ್ ವರ್ಷ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡಿದ್ದೆ. ಅದರ ಫೋಟೋ ನನ್ನ ಹತ್ರ ಇದ್ರೆ 100% ನಾನು ಆನ್ ಸ್ಕ್ರೀನ್ ಹಾಕಿರ್ತೇನೆ ಅಂತ ನೀವು ನೋಡ್ರಿ. ಸೊ ಈ ಸತಿ ಬಂದ್ಬಿಟ್ಟು ಸಿಂಪಲ್ ಆಗಿ ವೆರಿ ಎಲಿಗೆಂಟ್ ಆಗಿ ನಾನು ಪೂಜೆ ಮಾಡ್ಲಿರ್ತೀನಿ. ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದಿದ್ದೆ. 6 ಗಂಟೆಗೆ ಎದ್ದೆ, ಇಡೀ ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಕೆಲ್ಸಗಳನ್ನ ಮುಗಿಸ್ಕೊಂಡೆ. ಇವಾಗ ಮೇನ್ ಬಂದ್ಬಿಟ್ಟು ಕಳಸ ಇಟ್ಟ ಅದಕ್ಕೆ ಅಲಂಕಾರ ಮಾಡಿ ಲಕ್ಷ್ಮೀನ್ ಕೂಡ್ಸೋದು ಒಂದು ಇಟ್ಕೊಂಡೇನಿ. ಸೊ ಅದನ್ನ ಮಾಡೋಣ ಬರ್ರಿ. ಅಂಡ್ ನಾ ಒಳಗ್ ಹೋದ್ರೆ ನಿಮ್ನ ಕಾಣಿಸೋದೇ ಇಲ್ಲ, ಯಾಕಂತಾನೆ ನಮ್ಮ ದೇವ್ರ ಮನಿ ಅಷ್ಟು ಸಣ್ಣದೈತಿ. ಅಂಡ್ ನಾ ಇರೋ ಸೈಜಿಗೆ ಒಳಗ್ ಹೋಗ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ನಿಮ್ಮನ್ನ ಕರ್ಕೊಂಡ್ ಹೋಗಕ್ ಆಗುದಿಲ್ಲ. ಸೊ ನೀವ್ ಇಲ್ಲೇ ನಿಂತ್ಕೊಂಡಿರಿ, ನಾ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡ ದೇವಿನ ಇಟ್ಟ ನಿಮ್ಗೆ ಸಿಗ್ತೇನಂತ. ನೋಡ್ಲಿಕತ್ತಿರ್ಬೋದು, ನಾನು ರಂಗೋಲಿ ಹಾಕಿನಿ ಆಲ್ರೆಡಿ. ಒಳಗಡೆ ಪೂರ್ತಿ ನಾನು ಡೆಕೋರೇಷನ್ ಮಾಡೀನಿ. ನೀವು ನೋಡ್ರಿ, ಇಲ್ಲೇ ತಾಳಿ ಒಂದು ಪೆಂಡಿಂಗ್ ಇಟ್ಟೇನಿ, ಬಿಕಾಸ್ ತಾಳಿನ ಆರ್ಡರ್ ಹಾಕೇನಿ. ಸೊ ನಂದು ಶೂಟಿಂಗ್ ತಾಳಿ ಇತ್ತು, ಬಟ್ ಅದನ್ನ ಯಾವ ಹಾಕ್ಲಿಕ್ಕೆ ನನ್ಗೆ ಮನ್ಸಾಗ್ಲಿಲ್ಲ ಶೂಟಿಂಗ್ ತಾಳಿನ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಶೂಟಿಂಗ್ ತಾಳಿ ಹಾಕೋದು ಬೇಡ ಅಂತ ಹೇಳಿ ಸೊ ಹೊಸದು ಆರ್ಡರ್ ಮಾಡೇನಿ. ಅದು ಬರ್ಲಿಕ್ಕೆ 30 ಮಿನಿಟ್ಸ್ ತೋರಿಸ್ಲಿಕ್ಕೆ. ಸೊ ಅಲ್ಲಿವರೆಗೂ ಹಾಕೋಣ ಅಂತ ಹೇಳಿ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಬಂದು ಇಲ್ಲಿ ರಂಗೋಲಿ ಹಾಕೊಂಡೆ. ಐ ಡೋಂಟ್ ನೋ, ರಂಗೋಲಿ ಅರ್ಜೆಂಟ್ ಒಳಗೆ ಹೆಂಗಿಂಗೋ ಹಾಕ್ಬಿಟ್ಟೆ ನಾನು ಎಂಡ್ ಮೂಮೆಂಟ್ ಒಳಗೆ. ಇದಂತೂ ಪೂರ್ತಿ ಅರ್ಜೆಂಟ್ ಒಳಗೆ ಹಾಕೀನಿ. ಇದು ಮಸ್ತ್ ಹಾಕಿದೆ, ಇದನ್ನು ಮಸ್ತ್ ಹಾಕಿದೆ. ಸೊ ಅಷ್ಟೊತ್ತಿಗೆ ನನ್ನ ಪೇಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಅಷ್ಟು ಹಾಕಿದೆ. ಅಂಡ್ ಅಲಂಕಾರ ಭಾಳ ಚಂದ ಆಗಿದೆ ಇರೋದ್ರೊಳಗನ. ಅಲಂಕಾರ ಹೆಂಗಾಗಿದೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಹಾಕ್ರಿ. ಬಹಳ ಖುಷಿ ಆಗ್ಲಿರ್ತದ, ಊರಿಂದ ದೂರ ಇದ್ರೂನು ಅಟ್ಲೀಸ್ಟ್ ಇಷ್ಟಾರು ನಾವು ಸೆಲೆಬ್ರೇಷನ್ ಮಾಡ್ಲೇತೀವಲ್ಲ ಅಂತ ಹೇಳಿ. ಅಂಡ್ ಇದನ್ನ ನಾನು ಬಹಳ ದಿವಸದ ಹಿಂದ್ಗಡೆ ಆರ್ಡರ್ ಹಾಕಿದ್ದೆ, ಹಾಕಿ ತರ್ಸುನು ಇಟ್ಕೊಂಡಿದ್ದೆ, ಬಟ್ ಯಾವತ್ತೂ ಹಾಕಿರ್ಲಿಲ್ಲ ದೇವ್ರ ಮನೆಗ. ಅಂಡ್ ಇದು ಅಷ್ಟ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು, ಇದನ್ನು ತರ್ಸಿದ್ದೆ, ಹಾಕಿರ್ಲಿಲ್ಲ. ಸೊ ಇವತ್ತು ಅದೇನೋ ಕೋ ಇನ್ಸಿಡೆಂಟ್ ಆಗಿ ಎಲ್ಲಾ ಮ್ಯಾಚ್ ಆಗ್ಲಿರ್ತದ, ಇದ್ರ ಕಲರ್. ಸೊ ಇದು ತೋರಣ ಆಗತ್ತೆ, ಮಸ್ತ್ ಅನಿಸ್ಲಿಕ್ಕತ್ತದ. ಆಲ್ರೆಡಿ ನಾನು ಹೊರಗಡೆದ ರಂಗೋಲಿ ಹಾಕೀನಿ, ಒಂದ್ ನಿಮಿಷ ತೋರಿಸ್ತೇನೆ ಹಿಂಗ. ನಾನು ಬೆಳಗ್ಗೆನೆ ಹಾಕಿದ್ದೆ, ಇದನ್ನ ಇವಾಗ ಹಾಕಿದೆ ಬಿಕಾಸ್ ಒಳಗಡೆ ಪೂಜೆ ಮಾಡ್ಬೇಕಾದಾಗ ನಾನು ಒಳಗಡೆ ಹಾಕೊಂಡ್ಬಿಟ್ರೆ ರಂಗೋಲಿ ಹೊರಗೆ ಹಾಕಿದ್ರೆ ಅದು ಪೂರ್ತಿ ಧ್ವಂಸ ಆಗ್ಬಿಡ್ತದೆ. ಸೊ ಹಂಗಾಗಿ ನಾನು ಯಾವತ್ತಿದ್ರು ಅಷ್ಟ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ರಂಗೋಲಿ ಹಾಕ್ತೀನಿ. ಯಾರು ದಯವಿಟ್ಟು ಬೈಲಿಕ್ಕೆ ಹೋಗ್ಬೇಡ್ರಿ, ಯಾಕವ್ವ ಫಸ್ಟ್ ರಂಗೋಲಿ ಹಾಕ್ಬೇಕು ಆಮೇಲೆ ಪೂಜಾ ಮಾಡ್ಬೇಕು, ಫಸ್ಟ್ ಹೊಸ್ಲದ ಮ್ಯಾಗ ರಂಗೋಲಿ ಇರ್ಬೇಕಂತ ಹೇಳಿ ದಯವಿಟ್ಟು ವಿಡಿಯೋ ನೋಡಿ ನಂಗೆ ಬೈಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ದೇವ್ರ ಮನಿ ಭಾಳ ಸಣ್ಣದಿರೋದ್ರಿಂದ ಫಸ್ಟ್ ದೇವ್ರ ಪೂಜೆ ಮಾಡ್ಬೇಕು, ಆಮೇಲೆ ರಂಗೋಲಿ ಹಾಕ್ಬೇಕು. ಸೊ ಹಂಗಾಗಿ ನಾನು ಅದನ್ನ ಮಾಡೋದು. ಸೊ ಐ ಹೋಪ್ ಚಲೋ ಆಗ್ಯದಲ್ಲ ಅಂತ ಅನ್ಕೊಳ್ತೀನಿ. ಭಾಳ ಖುಷಿ ಆಗ್ಲಿರ್ತದ. ಆ್ಯಂಡ್ ನಮ್ಮ ಮಮ್ಮಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು, ಅವರು ಭಾಳ ಖುಷಿ ಪಡ್ತಾರ, ಮಸ್ತ್ ಆಗ್ಯದ ಅಂತ ಹೇಳಿ. ಆ್ಯಂಡ್ ಮೋರ್ ಓವರ್ ನನ್ಕಿಂತ ಹೆಚ್ಚಾಗಿ ಒಂದು 10 ಪಟ್ಟು ಖುಷಿ ಪಡೋದು ನಮ್ಮ ಮಮ್ಮಿ. ಇಷ್ಟೆಲ್ಲ ಚಂದ ಅಲಂಕಾರ ಮಾಡ್ಕೊಂಡ, ಕೈ ತುಂಬ ಬಳಿ ಹಾಕೊಂಡ ದೇವ್ರಿಗೆಲ್ಲ ಪೂಜೆ ಮಾಡಿದ್ರ ಮೈ ಮಮ್ಮ ವಿಲ್ ಬಿ ವೆರಿ ಹ್ಯಾಪಿ. ದೇವ್ರು ಖುಷಿ ಪಡ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮಮ್ಮಿ ಮಾತ್ರ ಭಾಳ ಖುಷಿ ಪಡ್ತಾರೆ. ಅಮ್ಮ ಇಷ್ಟೆಲ್ಲ ಪೂಜೆ ಮಾಡ್ಲಿಲ್ಲ ಅಂದ್ರೆ ದೇವ್ರು ಬೈತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಮನೆಯಾಗಿರೋ ದೇವ್ರು ಅಂದ್ರೆ ನಮ್ಮಮ್ಮ ಬೈತಾರ. ಅವ್ರು ಒಂದು ಹೆದ್ರಿಗೆಗಾರು ನಾನು ಪೂಜೆ ಮಾಡ್ತೀನಿ. ಎಲ್ಲ ಜೋಕ್ಸ್ ಅಪಾರ್ಟ್, ನನಗೂ ಅಷ್ಟ ಭಕ್ತಿನೂ ಐತಿ, ದೇವ್ರ ಮೇಲೆ ಗೌರವನೂ ಐತಿ, ಸೊ ಹೆದ್ರಿಕೆನೂ ಐತಿ. ಸೊ ಈ ಮೂರು ಇರೋದ್ರಿಂದ ನಮ್ಮ ಒಳಗೆ ಒಂದು ಶಕ್ತಿ ಅಡಗಿರ್ತದೆ ಯಾವತ್ತಿದ್ರೂ. ಸೊ ದೇವ್ರದಾನ ಅಂತ ಹೇಳಿ ನಾವು ಆ ಶಕ್ತಿನ ಜನ್ರೇಟ್ ಮಾಡ್ತೀವಿ, ನಾವು ಸ್ಪಿರಿಚುವಾಲಿಟಿ ಒಳಗೆ ಜನ್ರೇಟ್ ಮಾಡ್ತೀವಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲಾನು ಮಸ್ತ್ ಅನ್ಸದ. ಆಮೇಲೆ ಸ್ಲೋಮೋ ವಿಡಿಯೋ ಹಾಕಿರ್ತೇನೆ ಅಂತ ನೀವೆಲ್ಲರೂ ನೋಡ್ಬೋದು, ಮನಿ ಎಲ್ಲ ಹೆಂಗೆ ಅಲಂಕಾರ ಆಗಿದೆ ಅಂತ ಹೇಳಿ. ಆ್ಯಂಡ್ ಸಂಜೆ ಮುಂದೆ ಇನ್ನೊಂದು ಸ್ವಲ್ಪ ರಂಗೋಲಿ ಹಾಕಿ ಮತ್ತು ದೀಪ ಎಲ್ಲ ಹಚ್ಚೋದು ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನಂತ. ವಿಲ್ ಸಿ. ಓಕೆ, ನನ್ನ ಜೊತೆಗೆ ನೀವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ರಿ. ಸೊ ಈ ವಿಡಿಯೋ ಎಲ್ಲ ನೀವು ನೋಡಾತೀರಂತ ನನಗೂ ಅನಿಸ್ತದೆ, ನಾ ಒಬ್ಬಕ್ಕೆ ಸೆಲೆಬ್ರೇಟ್ ಮಾಡಿಲ್ಲ, ನನ್ನ ಜೊತೆಗೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಆದಾರ, 220 ಜನ ಇವಾಗ ಆಗ್ಯಾರ. ಸೊ
ಅವ್ರ ಜೊತೆಗೆ ನಾನು ಸೆಲೆಬ್ರೇಟ್ ಮಾಡ್ಲೇತೇನೆ ಅಂತ ಹೇಳಿ ನನಗೂ ಖುಷಿ ಆಗ್ತದೆ ಅಲ್ವಾ. ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ. ಸ್ವಲ್ಪ ಲಘು ಎದ್ದಿದ್ದಕ್ಕೆ ನನಗೆ ಭಾಳ ತಲೆನೋ ಇಲ್ಗತ್ತಿತ್ತು ರೀ, ಸ್ವಲ್ಪ ಎದ್ದಿದ್ದಕ್ಕೆ ನನಗೆ ಭಾಳ ತಲೆನೋ ಇಲ್ಗತ್ತಿತ್ತ. ಸೊ ಹಾಗಾಗಿ ಫೋನ್ ಚಾರ್ಜ್ ಆಗ್ಲತ್ತದ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಸೊ ಅಷ್ಟೊತ್ತಿಗನ ಆ ಫೋನ್ ಚಾರ್ಜ್ ಆಗಿ ನಾನು ಮಲ್ಕೊಂಡು ಎದ್ದ ಮೇಲ್ಗಡೆ ನಾನು ಈ ಡೆಕೋರೇಷನ್ ಕಂಪ್ಲೀಟ್ ಮಾಡಿದೆ. ಸೊ ಎಸ್, ಇದನ್ನು ಕೂಡ ಸಿಂಪಲ್ಲಾಗೆ ಮಾಡೋಂಗಾಯಿತು. ಬಿಕಾಸ್ ಹೂವು ಸ್ವಲ್ಪ ಕಡಿಮೆ ಬಿದ್ವು. ಆನ್ಲೈನ್ ಆರ್ಡ್ರ್ ಹಾಕ್ಬೇಕಂತಂದ್ರೆ ಬೆಳಗ್ಗೆಯಿಂದ ಎಷ್ಟು ಆನ್ಲೈನ್ ಜೆಪ್ಟೋ ಆರ್ಡರ್ ಹಾಕಿ ನನಗೆ ಗೊತ್ತಿಲ್ಲ, ಅಷ್ಟು ಆರ್ಡ್ರ್ ಹಾಕಿ ನಾನು. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ, ಮತ್ತು ಇರೋದ್ರಾಗ ಮುಗಿಸೋಣ ಅಂತ ಹೇಳಿ ಐ ಹ್ಯಾವ್ ಡನ್ ದಿಸ್. ಇನ್ನೊಂದ್ಸತಿ ತೋರಿಸೆ ನಿಮ್ಗೆ. ಎಸ್, ಸೊ ಇಷ್ಟು ಮಾಡೀನಿ. ಇಲ್ಲೇ ರಂಗೋಲಿ ಹಾಕ್ಲಿಗತ್ತೀನಿ, ಕಮಲ ಬಿಡಿಸ್ಲಿಗತ್ತೀನಿ. ಸೊ ಯಾರಾದರೂ ಹಿಂಗೆ ಮನೆಗೆ ಬಂದ ತಕ್ಷಣ ಈ ಥರ ಕಮಲ ನೋಡಲಿ ಅಂತ ಹೇಳಿ ಸೊ ಈ ಒಂದು ಸ್ಪೇಸ್ ಒಳಗೆ ಕಮಲ ಬಿಡಿಸೋಣ ಅಂತ. ಬರ್ರಿ, ಈ ಕಡೆ ಪಾಠದ ನೋಡ್ರಿ, ಇದನ್ನ ಭಾಳ ಮಸ್ತ್ ಲಘುನ ಬಿಡಿಸಿದೆ. ಬಟ್ ಈ ಕಡೆ ಪಾಠ ನನಗೆ ಗೊತ್ತದ 100% ಭಾಳ ಲೇಟ್ ಆಗ್ತದೆ ಅಂತ ಹೇಳಿ. ನನ್ನ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಮೂಮೆಂಟ್ ಆಗೋದಿಲ್ಲ, ಹಾಗಾಗಿ ವಿಲ್ ಸಿ. ಆ್ಯಂಡ್ ಪಿಂಟ್ರೆಸ್ಟಿಂದ ಈ ಥರ ನಾನು ರೆಫರೆನ್ಸ್ ಫೋಟೋ ತೊಗೊಂಡೇನಿ. ಸೊ ಇದೇ ಥರ ಮಾಡ್ಬೇಕು ಅನ್ನೋದು ಐತಿ ನನಗೆ ಆ್ಯಕ್ಚುಲಿ, ಸೇಮ್ ಟು ಸೇಮ್. ಸ್ವಲ್ಪ ಕಲರ್ ಅಷ್ಟೇ ಡಿಫ್ರೆನ್ಸ್ ಮಾಡಿ ಮಾಡೋದದ, ನೋಡೋಣ ಅಂತ. ಮಾಡ್ತಾ ಏನಾದ್ರು ಐಡಿಯಾ ಬಂದು ಚೇಂಜ್ ಮಾಡ್ತೀನಿ. ಕಮಲ ಅಂತ ಫಿಕ್ಸ್ ಇದೇ ಥರ ಬರ್ಬೇಕಂತದ. ಮುಟ್ಟಬೇಕನ್ನ ಹೆದ್ರಿಕೆ ಆಗ್ತದೆ ಲೆಫ್ಟ್ ಸೈಡ್. ಒಂಚೂರು ಬರಂಗಿಲ್ರಿ ಈ ಕಡೆ. ಭಾಳ ಮಾಡ್ಲಿಕ್ಕೆ ಹೋದ್ರೆ ಇರೋದು ಹಾಳಾಗ್ಬಿಡ್ತದೆ. ನೋಡ್ರಿ ಎಷ್ಟು ಮಸ್ತ್ ಬರ್ತದೆ ಈ ಕಡೆ ನೋಡ್ರಿ, ಚೂರು ಅಳಸೋಂಗಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಬಂದದ. ಈ ಕಡೆ ನೋಡ್ರಿ ಮತ್ತೆ ನನಗೆ ಒಬ್ಬೇಕೀಗ ಹಿಂಗೋ ಅಥವಾ ನಿಮಗೂ ಹಿಂಗಾಗ್ತದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಶಿವಚಿದಂಬರಂ 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 ಶಿವಚಿದಂಬರಂ. ಗೈಸ್, ಫೈನಲಿ ರಂಗೋಲಿನ ಮುಗಿಸ್ದೆ. ಸೊ ರಂಗೋಲಿ ಹೆಂಗಾಗಿದೆ ಅಂತ ಹೇಳಿ ಫೈನಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಯಾವಾಗ ಅಂತಂದ್ರೆ ನಾ ರೆಡಿ ಆದಮೇಲೆ ಹಲ್ ಬಿಸಿಗಿಟ್ಟೀನಿ, ಕಾಫಿ ಕುಡಿತೀನಿ. ಕಾಫಿ ಕುಡ್ದಾದ್ಮೇಲೆ ನಾನು ನಿಮ್ಗೆ ರೆಡಿಯಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮೀ ಮಾಡಬೇಕಾಗಿತ್ತು, ಈ ವ್ಲಾಗ್ ಒಳಗೂ ಮಾಡಬೇಕಾಗಿತ್ತು. ಐ ಡೋಂಟ್ ನೋ, ಟೈಮ್ ಭಾಳ ಆಗ್ಯದ. ಈ ಒಂದು ಶಾರ್ಟ್ ಪೀರಿಯಡ್ ಒಳಗೆ ನಾ ಗೆಟ್ ರೆಡಿ ವಿತ್ ಮೀ ಮಾಡ್ತೇನೆ ಇಲ್ಲೋ ಗೊತ್ತಿಲ್ಲ. ಗೈಸ್, ನಾನು ಬಂದೆ ನೋಡಿ. ನಿನ್ನೆ ಬರ್ತೀನಿ ಅಂತ ಹೇಳಿದ್ಲು ಲೀಲಾ, ನಿನ್ನೆ ಸಾಯಂಕಾಲ ಓಡೆ ಬಂದ್ ಬಿಟ್ಬಿಟ್ಟು ಹೋಯ್ತೀನಪ್ಪ ಅಂತ ಹೇಳಿದಾರೆ ಬಾಬಣ್ಣವರು. ಸ್ವಲ್ಪ ಲೇಟ್ ಆಯ್ತು, ಯಾಕಂತ ನಾನು ಆಲ್ರೆಡಿ ಮನೆಗೆ ಬಂದಿದ್ರೆ ಅರ್ಶನ ಕುಂಕುಮ ತಗೊಳ್ಳಿಕ್ಕೆ, ಹಾಗಾಗಿ ಲೇಟ್ ಆಯಿತು. ಸೊ ನಾನು ಈ ಥರ ರೆಡಿ ಆಗೀನಿ, ನೋಡಬಹುದು ಹೌ ಐ ಆಮ್ ಲುಕಿಂಗ್. ಆ್ಯಂಡ್ ಇಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಈ ಒಂದು ಕಮಲ ಹೆಂಗೆ ಬಂದದ ಅಂತ ಹೇಳಿ. ಆ್ಯಂಡ್ ನಾನು ಹೆಂಗೆ ಕಾಣತೀನಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ. ಸೊ ನಾನು ಹೇಳಿದ್ದೆಲ್ಲ ಹೊಸ ಸೀರೆ ಇದೆ, ದೀಪಾವಳಿಗೆ ನಾನು ತಗೊಂಡಿರೋವಂಥ ಸೀರೆ ಅಂತ ಹೇಳಿ. ಸೊ ಅದನ್ನು ವೇರ್ ಮಾಡೀನಿ. ಬರ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ದೀಪ ಹಚ್ಚೋಣ ಅಂತ. ಯಾಕಂದರೆ ಇನ್ನೂವರೆಗೂ ನಾನು ದೀಪ ಹಚ್ಚಿಲ್ಲ, ಲೇಟ್ ಆಯಿತು. ಮತ್ತು ಅಷ್ಟರೊಳಗನ ಅರ್ಶನ ಕುಂಕುಮ ತಗೊಳ್ಳೋಕ್ಕೂ ಜನ ಬಂದಿದ್ರು. ಸೊ ಹಾಗಾಗಿ ದೀಪ ಹಚ್ಚೋಣ ಅಂತ. ಸ್ವಲ್ಪ ಗಾಳಿ ಅದ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಯೂಶ್ವಲಿ ನಾನು ಸ್ಲೀವ್ಲೆಸ್ ಹಾಕೊಂಡಿಲ್ಲ. ಫಸ್ಟ್ ಟೈಮ್ ಏನೋ ಒಂದು ದೃಢ ನಿರ್ಧಾರ ಮಾಡಿ ನಾನು ಸ್ಲೀವ್ಲೆಸ್ ಹಾಕೊಂಡಿನಿ. ಯೂಶ್ವಲಿ ನಾನು ಫುಲ್ ಕವರ್ ಆಗಬೇಕಾ ಸ್ಲೀವ್ಸ್ 3/4 ಇರುವಂತಹ ಬ್ಲೌಸ್ಗಳನ್ನ ವೇರ್ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡಿದ್ದೆ. ಲಿಟಲ್ ಬಿಟ್ ನನಗೆ ಅನ್ಕಂಫರ್ಟೇಬಲ್ ಅದ, ನೋಡೋರಿಗೆ ಹೆಂಗೆ ಅನಿಸೋದು ಗೊತ್ತಿಲ್ಲ, ಬಟ್ ನನಗಂತೂ ಸ್ವಲ್ಪ ಅನ್ಕಂಫರ್ಟೇಬಲ್ ಇರ್ತದೆ.
ಅಯ್ಯೋ ಈ ಟ್ರೈಪೋಡ್ ಈ ಫೋನ್ ತರೋಷ್ಟೊತ್ತಿಗೆ ನಾನು ಇದನ್ನ ತಗೊಂಡ್ ಬರ್ಲಿಲ್ಲ, ದೀಪಕ್ಕೆ ಎಣ್ಣೆನ ತರಲಿಲ್ಲ. ಹಗಲೆಲ್ಲ ಅಡ್ಡಾಡಿದ್ರ ನನ್ನ ರಂಗೋಲಿ ಹಾಳಾಗ್ತದೆ ಅಂತ ಚಿಂತೆ ನನಗೆ. ದೀಪ ಹಚ್ಚುವ ಬ್ಯಾಕ್ಗ್ರೌಂಡ್ ಸೌಂಡ ಬೇಡ, ನಾನು ಹಿಂಗೆ ದೀಪ ಹಚ್ಕೊಳ್ಳೋದು ಆ ಪಟಾಕ್ಷಿ ಸೌಂಡ ಸಾಕಿದ್ದು. ಹಾ ಈ ದೀಪಂ ಆಯಿಲ್ದು ಸ್ಮೆಲ್ ಎಷ್ಟು ಚಲೋ ಇರ್ತದಲ್ಲ. ನಂದು ಈ ದೀಪಂ ಆಯಿಲ್ ಬಿಟ್ರೆ ಬೇರೆ ಯಾವ ಆಯಿಲ್ ಇಷ್ಟ ಆಗಂಗಿಲ್ಲ ಇಶ್ಯೂ. ಮತ್ತೆ ಯಾವುದು ತರೋದು ಇಲ್ಲ, ನಾನು ದೀಪಂ ಆಯಿಲೇ ತಗೊಂಡ್ಬರ್ತೀನಿ. ಯಾವ್ದನ್ನ ಕಾಪಾಡ್ಬೇಕು? ಸೀರೆ ಕಾಪಾಡ್ಬೇಕು, ರಂಗೋಲಿ ಕಾಪಾಡ್ಬೇಕು. ಎಸ್ ಗೈಸ್, ಮನೆಯೊಳಗೆ ಜನದ ಮ್ಯಾಗ್ ಜನ. ಸೊ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗೋಲ್ತು. ನಾನು ಒಂದು ಫೋಟೋ ತಗೊಂಡಿಲ್ಲ, ಗೊತ್ತಾ ನಿಮ್ಗೆ? ರೆಡಿಯಾಗಿ 2 ತಾಸು ಆಗ್ಬಿಡ್ವಂತು. ಎಸ್ ಗೈಸ್, ಈ ವಿಡಿಯೋನ ಬಿಫೋರ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರ ಅಂದರೆ ನಿಮಗೆಲ್ಲ ಗೊತ್ತೈತಿ ಕಾರಣ ಏನಂತಂದ್ರೆ ಮನೆಗೆ ಭಾಳ ಜನ ಬರ್ಲಿಕತ್ತಿದ್ರು. ಅದು ನಡುವೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಮ್ಯಾನರ್ಸ್ ಅಂತ ಹೇಳಿ ನಾನು ಯಾವುದೇ ಥರದ ವೀಡಿಯೋಸ್ ಮಾಡಲಿಲ್ಲ. ಎಸ್, ನೀವು ಇವಾಗ ಏನು ಸ್ಲೋಮೋ ವಿಡಿಯೋ ನೋಡಿದ್ರಲ್ಲ, ಇದೆಲ್ಲ ವಿಡಿಯೋ ಅವ್ರು ಬಂದು ಹೋದ್ಮೇಲೆ ನಾನು ಮಾಡಿರೋಂಥ ವಿಡಿಯೋ ಆಗಿರ್ತದೆ. ಸೊ ಹಾಗಾಗಿ ಅಲ್ಲಲ್ಲೇ ನಡು ದೀಪ ಎಲ್ಲ ಆರು ಹೋಗ್ಯದ. ಸೊ ಮನೆಗೆ ಎಲ್ಲರೂ ಬಂದಿದ್ರೆ ಭಾಳ ಖುಷಿ ಆಯ್ತಾ, ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟೆ. ಎಸ್ ಗಾಯ್ಸ್, ಇವತ್ತಿನ ಹಬ್ಬ ಮುಗೀತು. ಮಗದೊಮ್ಮೆ ಎಲ್ರಿಗೂ ಹ್ಯಾಪಿ ದೀಪಾವಳಿ. ದೇವರು ನಿಮಗೆ ಆರೋಗ್ಯ ಆಶಿ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಎಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳ್ತಾ ಟಾಟಾ ಬಾಬಾ, ಸಿ ಯು. ನೀವು ಎಲ್ಲರೂ ಮನೆಯೊಳಗೆ ಊಟ ಮಾಡಿ ಚೆನ್ನಾಗಿ ಮಲ್ಕೊಳ್ರಿ.